ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸುಮಾರು ವಿಡಿಯೋಗಳನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಫಸ್ಟ್ ರೌಂಡ್ BS ನರ್ಸಿಂಗ್ ಕೌನ್ಸ್ಲಿಂಗ್ ಅಪ್ಡೇಟ್ ಇವತ್ತಿಗೆ ಕಂಪ್ಲೀಟ್ ಆಯಿತು. ಎಲ್ಲ ಒಂದು ಇನ್ಸ್ಟ್ರಕ್ಷನ್ಗಳನ್ನು KE ಮುಖಾಂತರ KEದವರು ತಮ್ಮ ಮುಖಾಂತರ ಏನು ಮಾಡಿದ್ದಾರೆ ಅಂದರೆ ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಅಡ್ಮಿಷನ್ ಆಗಲಿಕ್ಕೆ ಡೇಟ್ಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಅದಕ್ಕಿಂತ ಮೊದಲು ನಮ್ಮ ಟೆಲಿಗ್ರಾಮ್ ಲಿಂಕ್ ಒಳಗಡೆ ಒಂದು ವಿದ್ಯಾರ್ಥಿಯು ಶೇರ್ ಮಾಡಿದ್ರು. ಏನಂತಂದರೆ, ನಮಗೆ ಇದರಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುವಂಥ ಒಂದು ಡಿಟೇಲ್ ಮಾಹಿತಿಯಲ್ಲಿ ಬ್ರ್ಯಾಕೆಟ್ ಒಳಗಡೆ 750 ರೂಪಾಯಿ ಅಂತ ತೋರಿಸ್ತಾ ಇದೆ. ಸೊ ಆ ಒಂದು 750 ರೂಪಾಯಿ ಇದೆಯಲ್ಲ, ಅದು ಕಾಲೇಜ್ ಫೀಸಾ ಅಥವಾ ಏನದು? ಬರೀ ಜಸ್ಟ್ 750 ರೂಪಾಯಿ ಮಾತ್ರ ಕಾಲೇಜ್ ಫೀಸು ಅಂತ ಕೇಳ್ತಾಯಿದ್ರು. ಸೊ ಅದರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. 750 ರೂಪಾಯಿ ಅದು ಕಾಲೇಜ್ ಫೀಸ್ಗೆ ತುಂಬಬೇಕಾ ಅಥವಾ ಆರ್ಡ್ರ್ ಕಾಪಿಗೆ ಅಂತೇಳಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾದರೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದು ಈ ವರ್ಷದ ನಿಮ್ಮ ಒಂದು ಕೌನ್ಸ್ಲಿಂಗ್ ಇರುತ್ತೆ. ನೆಕ್ಸ್ಟ್ ವರ್ಷದಿಂದ ನೀವು ಯಾರು ಕೂಡ ನಮ್ಮ ಚಾನಲ್ಗೆ ಬರೋದಿಲ್ಲ, ಯಾಕಂದರೆ ನೀವು ಅಡ್ಮಿಷನ್ಗಳನ್ನು ತೊಗೊಂಡ್ಬಿಡ್ತೀರಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇದು ಆರ್ಡ್ರ್ ಕಾಪಿ. ಒಂದು ವಿದ್ಯಾರ್ಥಿ, ನಮ್ಮ ಒಂದು ಚಾನಲ್ನ ವಿದ್ಯಾರ್ಥಿಯು ಏನು ಮಾಡಿದ್ದಾರೆ ಅಂತಂದರೆ, ಅವರುಗಳಿಗೆ ಸೀಟ್ ಸಿಕ್ಕಿದೆ. ಸೊ ಈ ಸೀಟ್ ಒಳಗಡೆ ಏನಂತಂದರೆ ಅವರ ಕೆಟಗರಿ ಇದೆ, ಅವರ ಹೆಸರಿದೆ, ಅವರ CET ನಂಬರ್ ಇದೆ, ಮತ್ತು ಅವರು ಯಾವ ಕೋರ್ಸಿಗೆ ಟ್ರೈ ಮಾಡಿದ್ದಾರೆ, ಅವ್ರ ರ್ಯಾಂಕ್ ನಂಬರ್ ಇದೆ, ಜೊತೆಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಓಕೆ, ತುಳಜಾ ಭವನ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಅವ್ರುಗಳಿಗೆ ಯಾವ ಕೋರ್ಸ್ ಅಲಾಟ್ಮೆಂಟ್ ಆಗಿದೆ, BS ನರ್ಸಿಂಗ್ ಅಲಾಟ್ಮೆಂಟ್ ಆಗಿದೆ, GG ಒಳಗಡೆ ಅಲಾಟ್ಮೆಂಟ್ ಆಗಿದೆ. ಅಲಾಟ್ಮೆಂಟ್ ಕೆಟಗರಿ 2A ಜನರಲ್ ಒಳಗಡೆ ಸಿಕ್ಕಿದೆ, 4ನೇ ಕಾಲೇಜಲ್ಲಿ ಸಿಕ್ಕಿರುವಂಥದ್ದು. ಇಲ್ಲಿ ಬ್ರ್ಯಾಕೆಟಲ್ಲಿ GG ಬ್ರ್ಯಾಕೆಟಲ್ಲಿ ₹750 ಅಂತ ಇದೆಯಲ್ಲ, ಇದೇನಿದು ಅಂತ ವಿದ್ಯಾರ್ಥಿ ನಮಗೆ ಕೇಳಿದರು. ಸೊ ನೋಡಿ, ಇದೇನಂತಂದರೆ ಇದು ಕಾಲೇಜ್ ಫೀಸ್ ಅಲ್ಲ. ಇದು ನಿಮ್ಮಗಳಿಗೆ ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ನೀವು ಅಲ್ಲಿ 750 ರೂಪಾಯಿಯನ್ನು ಪೇ ಮಾಡಬೇಕಾಗತ್ತೆ. ಈ 750 ರೂಪಾಯಿ ಪೇ ಮಾಡಿದ ಮೇಲೆ ನಿಮಗೇನಾಗುತ್ತೆ ಅಂತಂದರೆ ಆರ್ಡ್ರ್ ಕಾಪಿ ಡೌನ್ಲೋಡ್ ಆಗುತ್ತೆ. ಆ ಒಂದು ಆರ್ಡ್ರ್ ಕಾಪಿ ಒಳಗಡೆ ಫೀಸ್ ಎಷ್ಟಿರುತ್ತಲ್ಲ, ಆ ಒಂದು ಫೀಸನ್ನು ನೀವು ಕಾಲೇಜಲ್ಲಿ ಹೋಗಿ ತುಂಬಬೇಕಾಗತ್ತೆ. ಇದು ಆರ್ಡ್ರ್ ಕಾಪಿ ಅಲ್ಲ. ಇದು ಏನಪ್ಪ ಅಂತಂದರೆ, ಇದು ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರುವಂಥ ಒಂದು ಎನ್ಕ್ಲೋಸ್ಮೆಂಟ್ ಥರ ಇದೆ. ಆದರೆ ಆರ್ಡ್ರ್ ಕಾಪಿ ಒಳಗಡೆ ಏನು ಮೆನ್ಷನ್ ಆಗುತ್ತಲ್ಲ, ಅದೇ ಫೈನಲ್ ಫೀಸು. ಆರ್ಡ್ರ್ ಕಾಪಿ ಒಳಗಡೆ ನಿಮಗೆ 10,000 ರೂಪಾಯಿ ಮೆನ್ಷನ್ ಆಗುತ್ತೆ. ಇದೇನಪ್ಪ ಅಂದರೆ 750 ರೂಪಾಯಿ ಇದೆಯಲ್ಲ, ನೀವು ನಾಳೆಗೆ ಏನು ಲಿಂಕ್ ಓಪನ್ ಆಗುತ್ತಲ್ಲ, ಅಂದರೆ ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ನೀವು ಅಲ್ಲಿ ಆನ್ಲೈನ್ ಫೀಸನ್ನು ಪೇ ಮಾಡಬೇಕಾಗತ್ತೆ. ಅದು 750 ರೂಪೀಸ್ ಇರ್ಬೋದು. ಹೋದ ವರ್ಷ 500 ರೂಪಾಯಿ ಇತ್ತು, ಈ ವರ್ಷ 750 ರೂಪಾಯಿ ಮಾಡಿದ್ದಾರೆ. ಸೊ ಈ 750 ರೂಪಾಯಿ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಿದಾಗ ನಿಮ್ಮಗಳಿಗೆ ಆರ್ಡ್ರ್ ಕಾಪಿ ಡೌನ್ಲೋಡ್ ಆಗುತ್ತೆ. ಆ ಒಂದು ಆರ್ಡ್ರ್ ಕಾಪಿ ತೊಗೊಂಡು ನೀವು ಕಾಲೇಜಿಗೆ ಅಡ್ಮಿಷನ್ಗೆ ಹೋಗಬೇಕಾಗತ್ತೆ. ಆ ಒಂದು ಆರ್ಡ್ರ್ ಕಾಪಿಯಲ್ಲಿ ನಿಮಗೆ ಫೀಸನ್ನು ಮೆನ್ಷನ್ ಮಾಡಿರ್ತಾರೆ. ಆ ಫೀಸನ್ನು ನೀವು ಕಾಲೇಜಲ್ಲಿ ಕಟ್ಟಬೇಕಾಗತ್ತೆ. ಓಕೆನಾ? ಸೊ ಇನ್ ಕೇಸ್ ಆಫ್ ಇದು GGಯಲ್ಲಿರೋದ್ರಿಂದ ಇದು ನಿಮ್ಗೆ 10,000 ರೂಪಾಯಿ ಫೀಸಲ್ಲಿ ಆರ್ಡ್ರ್ ಕಾಪಿ ಡೌನ್ಲೋಡ್ ಆಗುತ್ತೆ. ಬಟ್ ಅದಕ್ಕಿಂತ ಮೊದಲು ನೀವು ಆರ್ಡ್ರ್ ಕಾಪಿ ಮಾಡೋಕ್ಕಿಂತ ಮೊದಲು ನೀವು ನಾಳೆ ಮಧ್ಯಾಹ್ನ ಮೇಲೆ ಅಥವಾ ನಾಳೆ ಸಂಜೆ ತನಕ 750 ರೂಪಾಯಿ ಇದು ಆರ್ಡ್ರ್ ಕಾಪಿಗೆ ಒಂದು ಪೇಮೆಂಟ್ ಇರುತ್ತೆ. ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಫೀಸನ್ನು ಪೇ ಮಾಡುವಂಥ ಒಂದು ರೂಪೀಸ್ ಇದು 750 ರೂಪಾಯಿ. ಮೇ ಬಿ ಇದು ನಿಮಗೆ ಸ್ಪಷ್ಟೀಕರಣವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಚಾನಲ್ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ.